अभी ये छोड़ दे रे आप गाड़ी सुनते ही लोग ಬನ್ನಿಲ್ಲ ಬ್ರದರ್. ಶ್ರೀ ವಿನಾಯಕ ಬೈಕ್ ವರ್ಕ್ಸ್ ಏನಿದು ವಿಶೇಷ ಮೈನರ್ ಮಕ್ಕಳನ್ನ ಕೆಲಸ ಮಾಡ್ತಾ ಇದ್ದಾರಲ್ಲ. ಏನಪ್ಪ ಹೆಸರು ಬೈಲಿ ಪುಟ ಅಯ್ಯ ಚೊಟ್ಟು ಏನು ಹೆಸರು ನಿಂದು? ಕ್ಯಾ ನಾಮ್ ಆಪ್ಕಾ? ಈ ಸೌಂಡ್ ಕಡಿಮೆ ಮಾಡಿದ್ದು ಸ್ವಲ್ಪ. ಕೆಲಸ ಮಾಡೋದು ಅವೆಲ್ಲ ಇಲ್ಲ. ಏನೋ ಇಲ್ಲೇ ಒನ್ನೊಂದು ಫೋನ್ ಮಾಡಿ ಪೊಲೀಸವ್ರನ್ನ ಕರ್ಸ್ಕೊಳ್ಳಿ, ಚೈಲ್ಡ್ ಕಂಪ್ಲೇಂಟ್ ಮಾಡಿರಿ. ಏನು ಹೆಸರು ನಿಮ್ಮದು? ಇರಪ್ಪ ಎಲ್ಲ ಹೋಗ್ಬಿಡ್ರಿ. ಇದಾರೆ ಇರೋ. ಏನು ಹೆಸರು ನಿಮ್ಮದು? ನೋಡ್ರಿ ಏಯ್ ಚೋಟು ಆಯ್ತು सर एक मिनट आइए ज़रा एक मिनट वेट इधर अंदर बैठ चल जा अंदर बैठ चल अंदर चलो अंदर चल काम करो तुम्हारा काम तुम्हें करो. ನಾನು ಸುಮಾರು ಒಂದು 150 ಜನನ ಮಕ್ಕಳನ್ನ ಇದೇ ಥರ ಹಿಡಿದ ಎಲ್ಲ ರಿಲೇಷನ್ನು ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಂತಲೇ ಹೇಳೋದು. ಇಷ್ಟು ಅಲ್ಲ ಇರೀರಿ ಬನ್ನಿಲಿ ಒಂದು ನಿಮಿಷ ಬನ್ನಿ ಹಿಡೀರಿ ಹಿಡೀರಿ ಬಂದಪ್ಪ. ಪ್ರತಿಯೊಬ್ಬರೂ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಗ ಇಷ್ಟು ಚಿಕ್ಕ ಮಕ್ಕಳಲ್ಲಿ ಕೆಲಸಕ್ಕೆ ಇಟ್ಕೊಂಡ್ಬಿಟ್ಟು ಯಾವ ಇರಪ್ಪ ನಾನು ವಿಡಿಯೋ ಮಾಡಿದ್ದೀನಿ, ಅವಾಗಿಂದ ವಿಡಿಯೋ ಮಾಡಿದ್ದೀನಿ. ನಾನು ಬೇಕು ಅಂತಲೇ ಬೇಕು ಮಾಡೋದು ಅಂತ ಬೇಕು ಬಿಡುಗಡೆ ಮಾಡೋದು ಎಲ್ಲ ಕೆಲಸ ಮಾಡ್ತಾರೋದೆಲ್ಲ ವಿಷಯ. ಇಷ್ಟು ಚಿಕ್ಕ ಮಕ್ಕಳು ಕೆಲಸ ಇಟ್ಕೊಂಡ್ಬಿಟ್ರೆ ಓದೋದು ಕೊಡುವ ಎಲ್ಲಿರೋದು ಯಾವ್ಯಾರು ನೀವು? ಆಯ್ತು ಇರ್ಲಪ್ಪ ನೀನು ಯಾವ್ಯಾರು ಇರ್ತೀಯಾ? ಇಷ್ಟು ಚಿಕ್ಕ ಮಕ್ಕಳು ಸುಮ್ಮನೆ ಹಾಕ್ತಿರಲ್ಲ ಇಲ್ಲೇ ಇರೋ ಒಂದು ಬೇರೆ ಹಂಗೆಲ್ಲ ಪ್ರತಿಯೊಬ್ಬರಿಗೆ ಈಗ ನಾನು ಎಲ್ಲೇ ಓಡಾಡ್ತಿದ್ದೀನಿ ಮಕ್ಕಳು ಏನು ಕಂಪ್ಲೇಂಟ್ ಮಾಡ್ತೇನೆ. ಪ್ರತಿಯೊಬ್ಬರು ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪ ಮಕ್ಕಳು ಈಗ 5 ನಿಮಿಷ ಆಯ್ತು ಬಂದು 10 ನಿಮಿಷ ಆಯ್ತು ಎಲ್ಲರೂ ಕೇಳ್ತಾರೆ. ತಪ್ಪಲ್ಲ ಚಿಕ್ಕ ಮಕ್ಕಳು ಏನು ಬ್ರದರ್ ಬರ್ತೀವ ನೀವು? ಕೆಲಸ ಮಾಡೋರಲ್ಲ ಒಬ್ಬನೇ ಕೆಲಸ ಮಾಡೋಣ ಇಲ್ಲೇ ಆಗಲಿ ಬ್ರದರ್, ಇಲ್ಲಿಯವರೇ ಆಗಲಿ ಮಕ್ಕಳನ್ನ ಕೆಲಸಕ್ಕಿರೋದು ಇಟ್ಟಿಲ್ಲ. ಅವನೇ ಕೆಲಸಕ್ಕೆ ಇಟ್ಟಿರೋದು ಅವನಿಗೆ. ಇವರೆಲ್ಲ ಇವರು ಕರ್ಕೊಂಡು ಬಂದಿರೋ ಅವರೆಲ್ಲ ಏನು ಮಾಡ್ತಾರೆ? ಇವರೆಲ್ಲ ಅವ್ರ ಜೊತೆಯಲ್ಲಿ ವಿಡಿಯೋ ಮಾಡ್ತಿದ್ದೀವಿ ಕೇಳಿ. ನಾವು ನಿಮ್ಗೆ ಗೌರವಿಸ್ತೀವಿ. ನಾವು ಹೇಳ್ತಾ ಇರೋದು ಗೊತ್ತಾ? ಚಿಕ್ಕ ಮಕ್ಕಳಿಗೆ ಕೆಲಸಕ್ಕೆ ಇಡೋದು ಮಹಾಪರಾಧ ಕಾನೂನಲ್ಲಿ. ಅದು ಏನಾಗಿದೆ ಸಂತಾಪದಲ್ಲಿ ಸಂತಾಪದಲ್ಲಿ ಒಂದು ಮಗು ಚೈನ್ಗೆ ಆಯಲ್ ಆಗ್ತಾ ಇದೆ. ಹಲೋ ಇರಪ್ಪ ಹೇಳ್ಕೊಟ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅವ್ರು ಕಂಪ್ಲೇಂಟ್ ಮಾಡೋದು ಅದಕ್ಕೆ ಹಾಕಿ ಸ್ಟೇಷನಿಂದ ಇವರು ಬಂದು ಇವರು ಹೊಟ್ಟೆ ಕಾಡಿಗೋಸ್ಕರ BTS ಮೇನ್ ರೋಡ್ ವಿಲ್ಸನ್ ಗಾರ್ಡನ್ BTS ಮೇನ್ ರೋಡ್ ಹೌದೌದು. ಆಯ್ತು ಅಲ್ರಿ ಈ ಮಕ್ಕಳು ಯಾರು ಅಬ್ದುಲ್ ಕಲಾಂ ಆಗ್ತಾರೋ ಯಾರು ವಿಶ್ವೇಶ್ವರಯ್ಯ ಆಗ್ತಾರೋ ಗೊತ್ತಿಲ್ಲ. ಇಷ್ಟು ಚಿಕ್ಕ ಮಕ್ಕಳನ್ನ ತಪ್ಪಲ್ವಾ ಬ್ರದರ್? ಅಲ್ಲಲ್ಲ ಇಲ್ಲಿ ಕೆಲಸ ನಾನು ಅವಾಗಿಂದ ನೋಡ್ತೀನಿ. ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ಇರಿ. ಅವರು ಬಂದಿರೋದು ಅಲ್ಲಿಂದ ಬಂದಿರೋದು ದೊಡ್ಡ ತಪ್ಪು. ಎಲ್ಲಿಂದ? ಜಾರ್ಖಂಡು ಬಿಹಾರಿಂದ ಬಂದಿದ್ದಾರೆ ಸರ್. ಅದು ನಾನು ಒಂದು ಕೇಳಿ ಯಾಕೆ ಬಂದು ಕೇಳಿ ಅವರು. ಇಲ್ಲಲ್ಲ ನಾನು ಹೇಳೋದು ಕೇಳಿ. ಅಷ್ಟು ಅಲ್ಲ ನಾನು ನೀವು ಹಿರಿಯರಿದ್ದೀರಾ? ಅಲ್ಲಲ್ಲ ಒಂದು ಹೇಳ್ತೀನಿ ಕೇಳಿ. ಹಾಂ ಹೇಳಿ. ಅಲ್ಲಲ್ಲ ಇರಿ ಒಂದು ನಿಮಿಷ. ಈಗ ನಾನು ಹೇಳ್ತೀನಿ ಕೇಳಿ ಸರ್. ಆಯಿತು ನಾವು ಹೇಳ್ತೀನಿ ಕೇಳಿ.
ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವ ಇರಿ ಕೇಳಿ ಅಲ್ವಾ ಅಂದ್ರೆ ಇರಿ ಒಂದು ನಿಮಿಷ ನಾನು ಹೇಳೋದೇನು ಗೊತ್ತಾ ಇಂಡಿಯಾದಲ್ಲಿ ಯಾವುದೇ ಮೂಲೆಯಲ್ಲಿ ನಾವು ಜೀವನ ಮಾಡ್ಬೋದು, ಅದಕ್ಕೆ ತೊಂದರೆ ಇಲ್ಲ ಅಲ್ವಾ ಯಾಕೆ ಬಂದ್ರು ಅಂತ ಆ ಮಗುನ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ ನೋಡಿ ಅದು ಕೇಳಿದ್ದಾರೆ ನೋಡಿ 18 ವರ್ಷ ನೋಡಿ ಯಾವಾಗ ಒಂದು ಮಗುಗೆ ದೊಡ್ಡವನಾಗಿ ಬುದ್ಧಿ ಬರುತ್ತೋ ಅದಾದಮೇಲೆ ಅವನು ಓನಾಗಿ ಏನೋ ಸ್ವಯಂ ಪ್ರೇರಿತವಾಗಿ ಅವನು ನಿರ್ಧಾರಗಳನ್ನು ತಗೊಳ್ಳೋ ಶಕ್ತಿ ಅವನಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸಂವಿಧಾನ ಹೇಳುತ್ತೆ ಅಲ್ವಾ. ಈಗ ಅವ್ರು ಏನೇ ಮಾಡಿದ್ರು ತಪ್ಪು ಒಂದಾಗಲ್ಲ. ಇವ್ರು ಇಟ್ಕೊಂಡಿರೋದು 1 ನಿಮಿಷ ಇಟ್ಕೊಂಡ್ರು ತಪ್ಪೇ ನೋಡಿ. ಈಗ ಇವರು ಗಾಂಜಾ ಹೊಡೆಯ ಇಲ್ಲಿ 1 ನಿಮಿಷ ಉದಾಹರಣೆ ಕೊಟ್ಬಿಟ್ಟಿದ್ದೀನಿ. ಇವರು ಗಾಂಜಾ ಹೊಡೆಯಲ್ಲ, ನಾನು ಹೊಡೆಯಲ್ಲ, ನನಗೆ ಬಲ್ಲ ಇವ್ರ ಬಲ್ಲ 50 ಗ್ರಾಮ್ ಗಾಂಜಾ ನನಗೆ ಬಚ್ಚಿನಾಗಿ ಇಟ್ಬಿಟ್ಟು ಪೊಲೀಸರು ಬಂದು ಹಿಡಿದು ನನಗೆ ಸಂಬಂಧ ಇಲ್ಲ, ನನ್ನ ಜೇಬಲ್ಲೇ ಇರ್ತಾರ ಗಾಂಜಾ ಅಲ್ಲಿ ಅದೆಲ್ಲ ಗೊತ್ತಿರುತ್ತಾ ಯಾರು ಇಟ್ಟರು ನಮಗೆ ಗೊತ್ತಿರಲ್ಲ. ಅವಾಗ ಏನು ಮಾಡ್ತೀರಾ? ಅದು ಚಿಕ್ಕ ಮಗುಗೆ ನೋಡಿ ಏನೇ ಇರಲಿ ಸರ್, ನಾನು ಹೇಳೋದೇನು ಗೊತ್ತಾ, ಈಗ ಅವರು ಒಂದು ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ, ಖುಷಿಯಾದ ವಿಚಾರ. ಅದನ್ನು ಬಿಟ್ಟು ಚಿಕ್ಕ ಮಕ್ಕಳನ್ನ ಕೆಲಸಕ್ಕಿರೋರು ಈಗ ಬಂದರು. ನಾನು ಸುಮಾರು 200 ಮಕ್ಕಳದು ನಾನು ಓಡಾಡೋ ಕಡೆ ಎಲ್ಲ ಮಾಡ್ತೀನಲ್ವಾ, ಪ್ರತಿಯೊಬ್ಬರು ಸಂಬಂಧಿಕರು ಈಗ ಬಂದರು, ಇಲ್ಲಿ ಟೀಗೆ ಬಂದರು, ಊಟಕ್ಕೆ ಬಂದರು ಅಂತಲೇ ಹೇಳೋದು. ಆದರೆ ನಾವು ಹೇಳೋದಿಲ್ಲ, ಚಿಕ್ಕ ಮಕ್ಕಳನ್ನ ಇಡೋದು ಎಷ್ಟು ಮಟ್ಟಿಗೆ ಸರಿ ನೀವು ಹೇಳಿ. ಅವ್ರು ಬರ್ತಾರೆ ಸರ್, ಈಗ ಇರಿ 1 ನಿಮಿಷ, ಅದೇ ನಾನು ಹೇಳ್ತಾ ಇರೋದು. ನಾನು ಈಗ ನನ್ನ ವಿಡಿಯೋಗಳು ಓಪನ್ ಮಾಡಿ 150 ಜನ ಪ್ರತಿಯೊಬ್ಬರೂ ನಾನು ಗೊತ್ತಿಲ್ಲ ಇವ್ನು ಯಾರೋ ಎಲ್ಲರೂ ಅದೇ ಹೇಳೋದು.